ಧನ್ಯವಾದ ಮಾರುತೇಶ್. ಅಯೋಧ್ಯೆಯ ರಾಮ ಮಂದಿರಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಮುಂದಿನ 15-20 ದಿನ ಅಯೋಧ್ಯೆ ಭೇಟಿಯನ್ನ ಮುಂದೂಡಿ ಸ್ಥಳೀಯರಿಗೆ ರಾಮ ಮಂದಿರ ಭೇಟಿ ಮುಂದೂಡೋದಕ್ಕೆ ಮನವಿ ಮಾಡಲಾಗ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಸ್ಥಳೀಯ ಭಕ್ತರಿಗೆ ಮನವಿ ಮಾಡ್ತಾ ಇದ್ದಾರೆ. ಮಂದಿರ ಭೇಟಿ 15-20 ದಿನ ಮುಂದೂಡಿ ಅಂತ ಮನವಿ ಮಾಡ್ತಾ ಇದ್ದು, ಒಂದೇ ದಿನ 25 ಲಕ್ಷ ಭಕ್ತರು ಅಯೋಧ್ಯೆಯಲ್ಲಿ ದರ್ಶನ ಪಡೆದಿದ್ದಾರೆ. ಕುಂಭಮೇಳದ ಹಿನ್ನೆಲೆ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ನಾಳೆ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನದ ಹಿನ್ನೆಲೆಯಲ್ಲಿ ಜನಸಾಗರ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಾ. ಪೂರ್ತಿ 25 ಲಕ್ಷ ಜನ ದರ್ಶನಕ್ಕೆ ಬಂದಿದ್ದಾರೆ ಒಂದೇ ದಿನ. ಕುಂಭಮೇಳ 10 ಕೋಟಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಯಾಗ್ರಾಜ್ನಿಂದ ಅಯೋಧ್ಯೆಯತ್ತ ಬರುವ ಭಕ್ತರ ಸಮೂಹ ನೀವು ನೋಡ್ತಾ ಇದ್ದೀರಾ. ದರ್ಶನಕ್ಕೆ ಬಂದಿರೋ ಜನಸಂಖ್ಯೆ ಇದು. ಸ್ಥಳೀಯರು ಯಾರು ಬರಬೇಡಿ ಅಂತ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೆ ನಾಳೆ ಮೌನಿ ಅಮಾವಾಸ್ಯೆಯ ದಿನ. ಈ ಮೌನಿ ಅಮಾವಾಸ್ಯೆಯ ದಿನ ಶಾಹಿ ಸ್ನಾನಕ್ಕೆ ಅಂತ ಪ್ರಯಾಗ್ರಾಜ್ಗೆ ಬರೋರ ಸಂಖ್ಯೆ ಬಹಳ ಇದೆ. ಮೌನಿ ಅಮಾವಾಸ್ಯೆಯ ದಿನ ಪವಿತ್ರ ಸ್ನಾನ ಮಾಡೋದು ಅತ್ಯಂತ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಜನಸಾಗರ ಬರ್ತಾ ಇದೆ. ರೈಲ್ವೆ ಟಿಕೆಟ್ಗಳು ಕೈ ಮುಟ್ಟಕ್ಕಾಗದೆ ಇರೋಷ್ಟು ಜಾಸ್ತಿ ಆಗ್ತಾ ಇದೆ. ಟ್ರೈನ್ಗಳಲ್ಲಿ ಜನ ಓಡಾಡ್ತಾ ಇದ್ದಾರೆ. AC ಕೋಚ್ ಮಾಡಿಕೊಂಡ್ರು ಕೂಡ ಅದರಲ್ಲೂ ಜನ ನುಗ್ಗುತ್ತಾ ಇದ್ದಾರೆ. ಬಸ್ಗಳು ಅತಿ ಹೆಚ್ಚು ರಶ್ ಕಾಣ್ತಾ ಇವೆ. ಇನ್ನು ಅಯೋಧ್ಯೆಯಲ್ಲಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅಯೋಧ್ಯ ದರ್ಶನಕ್ಕೆ ಬಂದಿದ್ದಾರೆ. ಯಾರ್ಯಾರು ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಬರ್ತಾ ಇದ್ದಾರೋ ಅವರು ಅಯೋಧ್ಯೆಗೂ ಬರ್ತಾ ಇದ್ದಾರೆ. ಅದರ ಜೊತೆಗೆ ಕಾಶಿಗೂ ಬರ್ತಾ ಇದ್ದಾರೆ. ಅಯೋಧ್ಯೆಯ ದರ್ಶನ ಯಾರು ಮಾಡಿರ್ಲಿಲ್ವೋ, ಅಂದ್ರೆ ಉದ್ಘಾಟನೆಯಾದಾಗಿಂದ ಯಾರ ದರ್ಶನಕ್ಕೆ ಬರೋದಕ್ಕೆ ಸಾಧ್ಯ ಆಗಿರ್ಲಿಲ್ವೋ, ಕುಂಭಮೇಳದ ಜೊತೆಗೆ ಅಯೋಧ್ಯೆಯ ದರ್ಶನಕ್ಕೆ ಕೂಡ ಹರಿದು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಜನಸಾಗರ ಕಿಕ್ಕಿರಿದು ತುಂಬಿದೆ. ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಇಷ್ಟು ಜನರನ್ನ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಪ್ರಯಾಗ್ರಾಜ್ಗೆ ಬಂದ ಎಲ್ಲರೂ ಡೈವರ್ಟ್ ಆಗ್ತಿದ್ದಾರೆ. ಒಂದು ಪ್ರಯಾಗ್ರಾಜ್ಗೆ ಬಂದು ಅಯೋಧ್ಯೆಗೆ ಹೋಗ್ತಾರೆ, ಇಲ್ಲ ಅಯೋಧ್ಯೆ ಮುಗಿಸ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ. ಹಾಗಾಗಿಯೇ ಈ ಜನಸಮೂಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.